ನಮಸ್ಕಾರ. ಗೌತಮ್ ನ್ಯೂಸ್ ಕರ್ನಾಟಕ. ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಜಮಖಂಡಿ ನಗರದ ಹೃದಯ ಭಾಗದಲ್ಲಿರುವ ಲಕ್ಕನಕೆರೆ ಹತ್ತಿರ ರಾತ್ರಿ 8 ಗಂಟೆಗೆ ಸುಮಾರಿಗೆ ಓರ್ವ ಮಹಿಳೆಯೊಬ್ಬಳು ಹೊಟ್ಟೆ ನೋವಿನಿಂದ ಬಳಲುತ್ತಾ ರಸ್ತೆ ಪಕ್ಕದಲ್ಲಿ ಬಿದ್ದು ಒದ್ದಾಡುವ ಸಮಯದಲ್ಲಿ ಪತ್ರಕರ್ತರು ಹಾಗೂ ಪೊಲೀಸರು ಸೇರಿ ಮಹಿಳೆಯನ್ನ ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಹೌದು, ಜಮಖಂಡಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಮಹಿಳೆ ನೀಲವ ಎಂಬ ಮಹಿಳೆ ತನ್ನ ಹೆಸರು ಹೇಳಿದ್ದು ಅವಳು ಅರೆಹುಚ್ಚಳು ಇರುವಳು ಎಂದು ಜನರು ಮಾತನಾಡುತ್ತಿದ್ದಾರೆ. ಆ ಮಹಿಳೆ ಹೊಟ್ಟೆ ನೋವಿನಿಂದ ಬಳಲುವ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಅದೇ ಮಾರ್ಗದಲ್ಲಿ ಪತ್ರಕರ್ತರು ಹಾಗೂ ಪೊಲೀಸರು ಕಾರ್ಯಕ್ರಮಕ್ಕೆ ಹೋಗುವ ಸಮಯದಲ್ಲಿ ಮಹಿಳೆಯು ಕಂಡು ಅವಳಿಗೆ ಧೈರ್ಯವನ್ನು ತುಂಬಿದ್ದಾರೆ. 108 ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲು ಮಾಡಿದ ಪತ್ರಕರ್ತರಾದ ಶಶಿಕಾಂತ ತೇರ್ದಾಳ್, ರವಿ ದೊಡಮನಿ, ದಿಲೀಪ್ ದ್ಯಾಶಾಳ್ ಹಾಗೂ ಪೊಲೀಸ್ ಪೇದೆಗಳಾದ ರಾಜು ಪೂಜಾರಿ, ಶಿವನಗೌಡ ಪಾಟೀಲ್ ಮಾನವೀಯತೆಯನ್ನು ಮೆರೆದಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ಹಲೋ, ಹೌದು ಸರ್, ಇಲ್ಲಿ ಲಕ್ಕನಕೆರೆ ಕಡೆ ಜಮಖಂಡಿ ಸರ್. ಹಾಂ, ಜಮಖಂಡಿ ಈಗ ಹಚ್ಚಿದ್ವಿ ಸರ್. ಬರಾಕರ್ ಕೆಲವು ಬಂದಿಲ್ಲ, ಯಾಕೋ ಪೇಷಂಟ್. ಹಾಂ ಸರ್, ಬರಾಕರ್ ಇಲ್ರಿ ನೀವು? ಹೇಳ್ತೀರಿ ಮೇಡಮ್ ಇನ್ನ? ಜಾಸ್ತಿ ಮಾತಾಡೋದು ಬೈತಾರೆ. ಅದೇ ಬೈತಾರೆ. ಲಾಕ್ ಮಾಡ್ರಿ ಸರ್. ಸರ್ ಹೋಲ್ ಗಾಡಿ ಹೋಲ. ಆಟ್ನೂರು ಸಾಯ್ತು ಬಾಯಿ ಸರ್. ಒಂದಿತ್ತು ಇಲ್ಲ, ಇದು ನಮ್ಮ ಶಂಕರ್ ಹಾಸಂಗಿ ಫೋನ್ ಹಚ್ಚಿ ಅವಂಗೆಲ್ಲ ಗೊತ್ತ ಡೀಟೇಲ್ಸ್. ಅವ್ರೆಲ್ಲಿ ಕಾಂಟ್ಯಾಕ್ಟ್ ಮಾಡಕ್ ಏನಿಲ್ಲ, ಯಾರು ಬರ್ದಲ್ರಿ. ನಾವ ಒಂದು ಕಾರ್ ತಗೊಂಡ್ ಬಿಟ್ಟು ಬಂದಿವ್ರಿ. ಬಿಟ್ಟು ಬಂದ್ರೆ ಮಾತು ನೋಡ್ದೇನ ಮಾತು 12 ಮಾತಾಡ್ತಾವ ಇವ್ರೆ. ಏನಿಲ್ರಿ, ರೊಕ್ಕ ಬಿಡುದು ಅದ ಎಲ್ಲ ಕಡೆ ಬೇಡ್ತಾರಲ್ಲ ರೀ, ಹಂಗೆ ಮಾಡ್ತಾರೆ. ಇಲ್ಲ ಬೇಡ್ಲೆ ಮತ್ತಾಕಿ ಬೇರೆ ಅದು ಸಿಕ್ಕಾಪಟ್ಟಿ ಚಾ ಕುಡ್ದಾಳ್ರಿ ಎಲ್ಲ ಕಡೆ. ಅದಕ್ಕೆ ಹಂಗೆ ಇರ್ಬೇಕ್ರಿ.